ಶೋರೂಮ್ ಹೋಗಿ ಗಾಡಿ ತಗೊಂಡ್ಬರ್ಬೇಕು ಅಂತ ಹೋಗೋಷ್ಟೊತ್ಕ ಏನ್ ಮಾಡಿದ್ರು ಗೊತ್ತಾ? ಶೋರೂಮ್ನವರು ಸಾಯಂಕಾಲ ಟೈಲ್ಸ್ ಕಕ್ಕ ವೈಟ್ ಸಿಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಕ್ಕ ನಾನು ಹೋಗ್ಬಿಟ್ಟು ಅಂಗಡಿ ಹತ್ರಕ ತಗೊಬನ್ನಿ ಶೆಟ್ಟಳ್ಳಿ ಗೇಟ್ ಆಗಿಂದ. ಇದು ಬಂದು 1 kg ಪ್ಯಾಕೆಟ್ 5 kg ಕೂಡ ತಗೊಂಡು ಮನೆ ಹತ್ರಕ ಬಂದೆ. ಮನೆ ಹತ್ರಕ್ ಬರೋಷ್ಟೊತ್ಕ ರೋಡ್ ಕ ಜಲ್ಲಿ ಕೂಡ ಹಾಕಿದ್ರು ಕಾಂಕ್ರೀಟ್ ರೋಡ್ ಮಾಡೋದಕ್ಕ. ಇದನ್ನೆಲ್ಲ ನೋಡೋಷ್ಟೊತ್ಕ ನಮ್ಮ ಮಾವನ್ ಫೋನ್ ಮಾಡ್ಬಿಟ್ಟಿದ್ದೇನೆ, ಸರ್ಪ್ರೈಸ್ ಕೊಟ್ಬಿಟ್ಟು ಬೇಗ ಗಾಡಿ ಎತ್ಕೊಂಡು ಶೋರೂಮ್ ಹತ್ರಕ್ ಬಾ ಅಂತ. ನಾನು ಶೋರೂಮ್ ಹತ್ರಕ್ ಹೋಗೋಷ್ಟೊತ್ಕ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಬಿಟ್ಟು ಸೀಟ್ ಕವರ್ ಕೂಡ ಹಾಕ್ತಾ ಇದ್ನು. ಈ ಕಡೆ ಅಶೋಕ್ ಅಣ್ಣ ನೋಡಿದ್ರೆ ಸ್ಪ್ಲೆಂಡರ್ ಪ್ಲಸ್ ಕೂಡ ಸೆಲೆಕ್ಟ್ ಮಾಡಿದ್ನು. ನಮ್ ಗಾಡಿ ಬಂದ್ಬಿಟ್ಟು ಎಂಟಾರ್ಕ್ ಕೂಡ ಆಗಿತ್ತು. ಅದೇ ತರ ಸತೀಶ್ ಅಣ್ಣ ಆಕ್ಟಿವ್ ಹೋಂಡಾ ಕೂಡ ಎತ್ಕೊಂಡಿದ್ನು. ಇದಕ್ಕಿದ್ದಂಗೆ 3 ಗಾಡಿಗಳು ಸೆಲೆಕ್ಟ್ ಮಾಡ್ಬಿಟ್ಟು ನನಗ್ ಫೋನ್ ಮಾಡ್ಬಿಟ್ಟು ಗಾಬರಿ ಇಕ್ಬಿಟ್ಟು ಬೇಗ ಬಾ ಅಂತ ಹೇಳಿ ಕರ್ಕೊಂಡ್ರು. ಅದೇ ತರ ಇವರು ಡೆಲಿವರಿ ಕೂಡ ಕೊಟ್ರು. ನಮ್ ಕೈಕ ನಮ್ಮ ಮಾವನು ಮುಂದಕ್ಕೆ ಹಾಕೊಂಡ್ ಬಂದು ನಿಲ್ಸಿದ್ನು. ನೀನ್ ಎತ್ಕೊಂಡ್ ನಡಿ ನಾನು ಬರ್ತೀನಿ ಅನ್ಬಿಟ್ಟು. ನಾವು ತಗೊಂಡಿರೋ TVS ಎಂಟಾರ್ಕ್ ಗಾಡಿ ಯಾವ ತರ ಇರ್ಬೋದು ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಮಾಡ್ಬಿಡ್ರಿ. ಇವತ್ತೇ ಫಸ್ಟ್ ಟೈಮ್ ಎಂಟಾರ್ಕ್ ಗಾಡಿ ಕೂಡ ಓಡಿಸ್ತಾ ಇರೋದ್ ನಾನು ಗಾಡಿ ಎತ್ಕೊಂಡು ಊರ್ ಕಡೆಕ ಬಂದೆ. ಅಂದಂಗೆ ಇವತ್ತು ಇಷ್ಟೇ. ನಾನ್ ಮಾಡೋ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ರೈತನ ಮಗನ್ಗೆ ಸಪೋರ್ಟ್ ಮಾಡಿ. ಹೂಗಳೇ ಶುಭ ಕೋರಿವೆ